ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಬನ್ನಿ, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇವಯಾನಿಯವರು ಅಶ್ವಿನಿನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹಾಗೆಯೇ ಬೆಟ್ಟದ ಮೇಲಿಂದ ಕೆಳಗಡೆ ತಳ್ಳಿರ್ತಾರೆ. ಆದರೆ ಅಶ್ವಿನಿ ಅಷ್ಟು ಸುಲಭವಾಗಿ ಸಾಯೋಳಲ್ವೇ ಅಲ್ಲ. ಅವಳು ಬೀಳ್ತಿರ್ಬೇಕಾದ್ರೆ ದೇವಯಾನಿನ ಕೈ ಇಟ್ಕೊಂಡು ನೇತಾಡ್ತಾ ಇರ್ತಾರೆ. ಈಗ ಅಶ್ವಿನಿ ಜೀವ ದೇವಯಾನಿ ಕೈಲಿರುತ್ತೆ. ದೇವಯಾನಿ ಕೈ ಬಿಟ್ಟರೆ ಅಶ್ವಿನಿ ಪಕ್ಕ ಬೀಳ್ತಿರ್ತಾರೆ. ಆದರೆ ಇಲ್ಲಿ ಅಶ್ವಿನಿ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನೇ ಮಾಡಿಬಿಡ್ತಾರೆ. ನೇತಾಡ್ತಾನೆ ದೇವಯಾನಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡು ದೇವಯಾನಿ, ನೀನೇನಾದರೂ ಈಗ ನಾನು ಕೈ ಬಿಟ್ಟರೆ ನಾನು ಮಾತ್ರ ಸಾಯಲ್ಲ, ನಿನ್ನನ್ನು ಎಳೆದುಕೊಂಡು ಕೆಳಗಡೆ ಬಿದ್ದುಬಿಡ್ತೀನಿ. ಇಬ್ಬರು ಒಟ್ಟಿಗೆ ಸಾಯೋಣ, ಇಲ್ಲ ಅಂದರೆ ಆ ನಚ್ಚಿನ ನನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಈಗಲೇ ನನಗೆ ಮಾತು ಕೊಡು ಅಂತ, ಹಾಗೆ ನನ್ನನ್ನು ಬದುಕಿಸು ಅಂತ ಹೆದರಿಸ್ತಾರೆ. ಆಗ ದೇವಯಾನಿ ಒಂದು ಕ್ಷಣ ಕನ್ಫ್ಯೂಸ್ ಆಗ್ತಾರೆ. ಅವ್ರಿಗೆ ತನ್ನ ಪ್ರಾಣದ ಮೇಲೆ ತುಂಬಾ ಆಸೆ ಇರುತ್ತೆ. ಹಾಗೆ ಭಯನೂ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಇವಳನ್ನು ಸಾಯಿಸೋಕೆ ಹೋಗಿ ನಾನು ಸತ್ಬಿಡ್ತೀನಲ್ಲಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ತನ್ನ ಗುಳ್ಳಿನರಿ ಬುದ್ಧಿನ ಉಪಯೋಗಿಸ್ತಾಳೆ. ಸರಿ ನೀನು ಹೇಳಿದ ಹಾಗೇ ಕೇಳ್ತೀನಿ, ಯಾವುದೇ ಕಾರಣಕ್ಕೂ ನನ್ನ ಮಗಳು ಅಂಜುಗೆ ನಚ್ಚನ ಕೊಟ್ಟು ಮದುವೆ ಮಾಡಲ್ಲ, ನಿನ್ನ ಜೊತೆನೇ ಮದುವೆ ಮಾಡಿಸ್ತೀನಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು ಅಂತ ಸುಳ್ಳು ಭರವಸೆನ ಕೊಡ್ತಾಳೆ ದೇವಯಾನಿ. ಹೀಗೆ ಹೇಳಿದ್ದೆ ತಡ ಅಶ್ವಿನಿ ಮೇಲಕ್ಕೆ ಬರ್ತಾಳೆ. ಹಾಂ, ಹೀಗೆ ಹೇಳು, ನಚ್ಚಿನ ನನಗೆ ಕೊಟ್ಟು ಮದುವೆ ಮಾಡಿಸ್ತೀಯಾ ತಾನೆ ಅಂತ ಹಮ್ಮಿಂದ ಕೇಳ್ತಾಳೆ. ಆದರೆ ದೇವಯಾನಿ ಸುಮ್ಮನಿರೋಳ, ನೋ ಚಾನ್ಸ್. ತನ್ನ ಪ್ರಾಣ ಉಳಿದ ತಕ್ಷಣ ಅವಳ ಅಸಲಿ ಬಣ್ಣ ಸ್ಟಾರ್ಟ್ ಆಗುತ್ತೆ. ಅವಳ ಕೆನ್ನೆಗೆ ಪಟಾಪಟ್ ಅಂತ 4 ಬಾರಿ ಬಾರಿಸ್ತಾಳೆ. ಅಶ್ವಿನಿಗೆ ತಲೆ ತಿರುಗ್ದಂಗೆ ಆಗುತ್ತೆ. ದೇವಯಾನಿ ತನ್ನ ಫೋನ್ನ ನೋಡಿಬಿಟ್ಟು, ಏನೇ ಅಂದ್ಕೊಂಡೆ ನನ್ನನ್ನು, ನೀನು ಯಾರು ಅನ್ನೋದು ನನಗೆ ಆಲ್ರೆಡಿ ಗೊತ್ತಾಗಿದೆ ಕಣೆ. ನೀನು ಮತ್ತು ಐಶ್ವರ್ಯ ನೀವಿಬ್ಬರು ಆ ರಾಣನ ಮಕ್ಕಳು ಅಂತ ನನಗೆ ಈಗಷ್ಟೇ ಫೋನಲ್ಲಿ ಗೊತ್ತಾಯಿತು. ನಿನ್ನನ್ನು ಸಾಯಿಸೋಕೆ ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ನನ್ನ ಮಗಳನ್ನೇ ನಚ್ಚಿಕೊಟ್ಟು ಮದುವೆ ಮಾಡೋದು ಬೇಡ ಅಂತ ಹೇಳ್ತೀಯಾ, ನೋಡ್ತಾ ಇರು ಅಂತ ವಾರ್ನಿಂಗ್ ಕೊಡ್ತಾಳೆ. ಇದನ್ನು ಕೇಳಿರೋ ಅಶ್ವಿನಿಗೆ ಶಾಕ್ ಆಗುತ್ತೆ. ನಾನು ಬದುಕಿರೋವರೆಗೂ ಆ ನಚ್ಚಿ ಜೊತೆ ನಿನ್ನ ಮಗಳ ಮದುವೆ ಆಗೋಕ್ಕಂತೂ ನಾನು ಬಿಡಲ್ಲ ಅಂತ ಚಾಲೆಂಜ್ ಮಾಡ್ತಾಳೆ. ಹಾಗೆಯೇ ಇವರಿಬ್ಬರು ಕಾದಾಟ ಮುಂದಿನ ದಿನದಲ್ಲಿ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅಂತ ನಾವು ಕಾದು ನೋಡಬೇಕು. ಅದಾದಮೇಲೆ ಈ ಕಡೆ ಮನೆಯಲ್ಲಿ ವಾತಾವರಣ ಸಂಪೂರ್ಣವಾಗಿ ಚೇಂಜ್ ಆಗಿರುತ್ತೆ. ಎಲ್ಲರೂ ಹೋಳಿ ಹಬ್ಬದ ಸಂಭ್ರಮದಲ್ಲಿರ್ತಾರೆ. ನಮ್ಮ ಸತ್ಯಣ್ಣ ಅಂತೂ ರಾಮರಸ ರೆಡಿ ಮಾಡಿಕೊಂಡು ಮನೆಯವರೆಲ್ರಿಗೂ ಹಬ್ಬದ ಮೂಡನ್ನ ತರಿಸಿರ್ತಾರೆ. ಮನೆಯವರೆಲ್ಲರೂ ಒಬ್ರಿಗೊಬ್ರು ಬಣ್ಣ ಹಚ್ಕೊಂಡು ಖುಷಿ ಪಡ್ತಾನೆ ಇರ್ತಾರೆ. ಇದ್ರ ನಡುವೆ ಒಂದು ಸುಂದರವಾದ ಘಟನೆ ನಡೆಯುತ್ತೆ. ಶ್ರವಣವರು ಶಾರದಮ್ಮ ಅವ್ರಿಗೆ ಬಣ್ಣನ ಹಚ್ತಾರೆ. ಸಾಮಾನ್ಯವಾಗಿ ಶಾರದಮ್ಮ ಯಾರ ಹತ್ರ ಹೋದರೂ ಹೆದರ್ಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ಶಾರದಮ್ಮ ಅವ್ರಿಗೆ ಬಣ್ಣ ಹಚ್ಚಿದಾಗ ಸುಮ್ಮನೆ ಇರ್ತಾರೆ. ಹಾಗೆ ಹಳೆ ನೆನಪು ಸ್ವಲ್ಪ ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ. ತಾವು ಕೂಡ ಪ್ರೀತಿಯಿಂದ ಶ್ರವಣ್ ಕೆನ್ನೆಗೆ ಬಣ್ಣ ಹಚ್ತಾರೆ. ಇದನ್ನು ನೋಡಿ ಸಂಗೀತ ಮತ್ತು ಭೂಮಿಗೆ ತುಂಬ ಖುಷಿ ಆಗುತ್ತೆ. ನೋಡು ಭೂಮಿ, ನಮ್ಮ ಶ್ರವಣ್ ಸಾಹೇಬ್ರನ್ನ ಶಾರದಮ್ಮ ಅವರು ಬಣ್ಣ ಹಚ್ತಿದ್ದಾರೆ ಅಂತಲೂ ಹೇಳ್ತಾರೆ. ಹಾಗೆ ಯುಗಾದಿ ಹಬ್ಬದಷ್ಟೊತ್ತಿಗೆ ಅವ್ರಿಗೆ ಎಲ್ಲ ಹಳೆ ನೆನಪು ಬಂದರೆ ಅಷ್ಟೇ ಸಾಕು ಅಂತ ಸಂಗೀತ ಅವರು ತುಂಬ ಎಮೋಷ್ನಲ್ ಆಗ್ತಾರೆ. ಈ ಒಂದು ದೃಶ್ಯ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಅಶ್ವಿನಿ ಇದೆಲ್ಲ ಒಳ್ಳೆಯದೇ ನಡೀತಿರ್ಬೇಕಾದ್ರೆ ಈ ಖತರ್ನಾಕ್ ಅಶ್ವಿನಿಗೆ ಸುಮ್ಮನಿರೋಕ್ಕಾಗತ್ತಾ? ನೋ ಚಾನ್ಸ್. ಹೇಗಾದರೂ ಮಾಡಿ ನಾನೇ ಶಾರದಮ್ಮನ ಮಗಳು ಅಂತ ಮನೆಯವ್ರ ಮುಂದೆ ಪ್ರೂವ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಶಾರದಮ್ಮನ ಹತ್ರ ಬಣ್ಣ ಹಚ್ಚೋಕೆ ಅಂತ ಹೋಗ್ತಾಳೆ. ಆದರೆ ಅಶ್ವಿನಿನ ನೋಡಿದ ತಕ್ಷಣ ಶಾರದಮ್ಮನಿಗೆ ಭಯ ಶುರುವಾಗುತ್ತೆ. ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾರೆ. ಮನೆಯವರೆಲ್ಲರೂ ಶಾಕ್ ಆಗಿ ನಿಂತ್ಕೊಂಡು ಬಿಡ್ತಾರೆ. ಆಗ ನಚಿಕೇತ್ಗೆ ತುಂಬ ಸಿಟ್ಟು ನೆತ್ತಿಗೆ ಇರುತ್ತೆ. ನಿನಗೆ ಕಂಡೀಷನ್ ಏನು ಅಂತ ಹೇಳಿದ್ವಿ ತಾನೆ, ಯಾಕೆ ಈ ರೀತಿ ಹುಚ್ಚರ ಥರ ಆಡ್ತಾ ಇದೆಯಾ ಅಂತ ಬೈತಾರೆ. ಅಶ್ವಿನಿ ನಾಟಕ ಆಡ್ತಾನೆ. ಅಲ್ಲ, ಅವಳು ನಮ್ಮಮ್ಮ ಅಲ್ವಾ, ಮಗಳಾಗಿ ಬಣ್ಣ ಹಚ್ಚಬೇಕು ಅಂತ ಆಸೆ ಇತ್ತು ಅಂತ ಕಣ್ಣೀರಾಗೋಕ್ಕೆ ಶುರು ಮಾಡಿಬಿಡ್ತಾಳೆ. ಆದರೆ ನಮ್ಮ ಹೀರೋ ಅಜಿತ್ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಜಿತ್ಗೆ ಆಲ್ರೆಡಿ ಅಶ್ವಿನಿ ಮೇಲೆ ಡೌಟ್ ಶುರುವಾಗಿರುತ್ತೆ. ಈ ಫ್ರಾಡ್ ಅಶ್ವಿನಿ ಖಂಡಿತ ನಮ್ಮ ಶಾರದಾ ಅತ್ತೆ ಮಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವನ ಮನಸ್ಸು ಹೇಳ್ತಾ ಇರತ್ತೆ. ಅಶ್ವಿನಿಗೆ ಖಡಕ್ ವಾರ್ನಿಂಗ್ ಕೊಡ್ತಾ ಅಜಿತ್ ಹೇಳ್ತಾನೆ, ನೋಡು ಮನಸ್ವಿನಿ,
ಅತ್ತೆಗೆ ಹಳೇ ನೆನ್ಪು ಬಂದು ನೀನೇ ನನ್ನ ಮಗಳು ಅಂತ ಅವ್ರ ಬಾಯಾರೆ ಹೇಳೋವರೆಗೂ ನೀನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಸುಳಿಬಾರ್ದು. ಹಾಗೆ ಇನ್ನೊಂದು ಸಾರಿ ಅತ್ತೆ ಹತ್ರ ಬಂದರೆ ನಾನು ಸುಮ್ಮನಿರಲ್ಲ ಅಂತ ಅಶ್ವಿನಿ ಮೇಲೆ ಅಜಿತ್ ಗದರ್ತಾನೆ. ಅದಾದಮೇಲೆ ಅವರು ಗದ್ರಿದ್ದು ನೋಡಿ ಅಶ್ವಿನಿ ಹೆದರ್ಕೊಂಡು ಬಿಡ್ತಾಳೆ. ಹಾಗೆ ಇನ್ನು ಸಂಚಿಕೆ ಕೊನೆ ಭಾಗ ಮಾತ್ರ ತುಂಬಾ ಎಮೋಷ್ನಲ್ ಆಗಿದೆ. ಅಜಿತ್ ಮತ್ತು ಭೂಮಿ ಒಬ್ರಿಗೊಬ್ರು ಬಣ್ಣ ಹಚ್ಕೊಳ್ತಾ ಇರ್ತಾರೆ. ಆದರೆ ಇಬ್ಬರ ಮನಸ್ಸಲ್ಲೂ ಹೇಳೋಕ್ಕಾಗದೇ ಇರೋ ನೋವಿರುತ್ತೆ. ನಾಳೆ ಭೂಮಿ ಮನೇನ ಬಿಟ್ಟು ಆಗಿರುತ್ತಲ್ವ, ಹಾಗಾಗಿ ಅಜಿತ್ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಭೂಮಿ ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ, ಒಂದೇ ಒಂದು ಸಲ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಸಾಹೇಬ್ರೆ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿಬಿಡು ಅಂತ ಅಂದ್ಕೊಳ್ತಾ ಇರ್ತಾರೆ. ಆಗ ನಾನು ದೇವರೇ ಬಂದು ಹೇಳಿದರು ನಿನ್ನನ್ನು ಈ ಮನೆಯಿಂದ ಕಳಿಸಲ್ಲ ಅಂತ ಹೇಳ್ತಿರ್ತಾರೆ. ಹಾಗೆಯೇ ಈ ಕಡೆ ಭೂಮಿ ಕೂಡ ಅಜಿತ್ಗೆ ಬಣ್ಣ ಹಚ್ತಾ ಮನಸ್ಸಲ್ಲಿ ಕಣ್ಣೀರನ್ನು ಹಾಕ್ತಿರ್ತಾರೆ. ಸಾಹೇಬ್ರೆ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಒಂದೇ ಒಂದು ಮಾತು ಹೇಳಿಬಿಡಿ, ನನ್ನ ಜೀವ ಇರೋವರೆಗೂ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನನ್ನ ಮನಸ್ಸಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದೀನಿ, ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ ಸಾಹೇಬ್ರೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ. ಇವರಿಬ್ಬರ ಮೂಕ ಪ್ರೇಮದಾಟ ನೋಡಿ ಮನೆಯವರೆಲ್ಲ ಏನರಪ್ಪ ಹೋಳಿ ಆಡೋಕ್ಕೆ ಬಂದರೆ ಇಲ್ಲೂ ನಿಮ್ಮದು ರೊಮ್ಯಾಂಟಿಕ್ ಸೀನ್ ಶುರುವಾಯಿತಾ ಅಂತ ಕಾಲು ಎಳಿತಾರೆ. ಅದಾದಮೇಲೆ ಮನೆಯಲ್ಲಿರೋ ಗಂಡಸರೆಲ್ಲ ಸತ್ಯಣ್ಣ ಮಾಡಿರೋ ರಾಮರಸ ಕುಡಿದು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂದರೆ ಭೂಮಿ ಮನಸ್ಸಲ್ಲಿರೋ ನೋವು ಮಾತ್ರ ಕಡಿಮೆ ಆಗ್ತಿರಲ್ಲ. ನಾಳೆ ಮನೆ ಬಿಟ್ಟು ಹೋಗಬೇಕಲ್ಲ ಅನ್ನೋ ಸಂಕಟದಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಆಗ ಅವಳ ಕಣ್ಣಿಗೆ ಆ ರಾಮರಸ ಬೀಳುತ್ತೆ. ಅವಳ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ. ಒಂದು ಸಲ ಸಾಹೇಬ್ರಿಗೆ ತುಂಬ ನೋವಾದಾಗ ಅವರು ಹೀಗೆ ಏನೋ ಕುಡ್ಕೊಂಡು ಬಂದಿದ್ರು, ನನಗೂ ಈಗ ತುಂಬ ನೋವಾಗ್ತಿದೆ, ನಾನು ಈ ರಾಮರಸ ಕುಡಿದ್ರೆ ನೋವೆಲ್ಲ ಮರ್ತೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಯಾರೂ ಇಲ್ಲದಾಗ ಹೋಗಿ ಒಂದು ಗ್ಲಾಸ್ ಕುಡ್ದೇ ಬಿಡ್ತಾಳೆ ಗಟ ಅಂತ. ಕುಡಿದು ಸ್ವಲ್ಪ ಹೊತ್ತಲ್ಲೇ ಅದ್ರ ಕಿಕ್ಕೇರೋಕ್ಕೆ ಶುರುವಾಗುತ್ತೆ. ಅರೆ ಇದೊಂಥರ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ನಮಸ್ಕಾರ, ಮತ್ತೆ ಸಿಗೋಣ, ಬಾಯ್, ಟೇಕ್ ಕೇರ್.